ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನ ಅರ್ಪಿಸಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಒಂದು ಕೊನೆಯ ಒಂದು ಘಟ್ಟ ಮುಗಿದಿದೆ. ಆದರೂ ಕೂಡ 1 ನಿಮಿಷಗಳ ಕಾಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅವರು ಆಗಮಿಸಿದ್ದಾರೆ. ಜನಸುದ್ದಿ ಒಂದು ನ್ಯೂಸ್ ಚಾನೆಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ PO ಸರ್ ಅವರು ಒಂದು ವಿಶೇಷ 2 ಮಾತನ್ನ ವರದಿಯವರಿಗೆ ನೀಡಬೇಕಾಗಿ ಮನವಿ. ಮುಳಬಾಗಿಲು ತಾಲೂಕಿನ 2025-26ನೇ ಸಾಲಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ನಮ್ಮ ಸಮಸ್ತ ಶಿಕ್ಷಕ ಬಳಗದಿಂದ CRPಗಳ ಬಳಗದಿಂದ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ಗುಮ್ಕಲ್ ಕ್ಲಸ್ಟರ್ ಅಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ. ಇದರಿಂದ ಎಲ್ಲ ಕ್ಲಸ್ಟರ್ ಕೂಡ ಪ್ರಾರಂಭ ಆಗುತ್ತೆ. ಕ್ಲಸ್ಟರ್ಗಳಲ್ಲಿ ಎಲ್ಲ ಪ್ರತಿಭಾ ಕಾರಂಜಿ ಪ್ರಾರಂಭ ಆಗುತ್ತೆ. ಇದರ ಮುಖ್ಯ ಉದ್ದೇಶ ನಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಗೆಡಬಹುದು ಮುಖ್ಯ ಉದ್ದೇಶ. ಯಾಕೆ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಪ್ರತಿಭೆಗೆ ಬಹಳ ಪ್ರೋತ್ಸಾಹ ಇದೆ. ನಾವು ಬರೀ ಸರ್ಟಿಫಿಕೇಟ್ ಪಡ್ಕೊಂಡು ಅವ್ರಿಗೆ ಪ್ರತಿಭೆ ಇಲ್ಲ ಅಂದ್ರೆ ಅವನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಆಂತರಿಕವಾಗಿ ಇಂಟರ್ವ್ಯೂಗಳಿಗೆ ಹೋದಾಗ ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಈಗಲಿಂದ ಅವ್ರಿಗೆ ಧೈರ್ಯ ತುಂಬಬೇಕು, 4 ಜನರಲ್ಲಿ ಮಾತಾಡೋದು ಬರಬೇಕು. ಆಮೇಲೆ ಎಲ್ಲ ಭರತನಾಟ್ಯ ಆಗಿರ್ಬೋದು, ನಾಟಕ ಸ್ಪರ್ಧೆ ಆಗಿರ್ಬೋದು, ಡ್ಯಾನ್ಸ್ ನೃತ್ಯಗಳು, ಏಕಪಾತ್ರಾಭಿನಯ, ಛದ್ಮವೇಷ, ಇವೆಲ್ಲ ಅನೇಕ ಕಾರ್ಯಕ್ರಮಗಳು, ಭಾಷಣ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಇವೆಲ್ಲ ಕೂಡ ಕಾರ್ಯಕ್ರಮಗಳು ಇದರಲ್ಲಿ ಒಳಗೊಂಡಿರುತ್ತೆ. ಆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಯಾರಿಗೆ ಯಾವ ವಿದ್ಯಾರ್ಥಿಗೆ ಯಾವ ರೀತಿ ಪ್ರತಿಭೆ ಇರುತ್ತೆ ತೋರಿಸಿ ಆ ಪ್ರತಿಭೆಯನ್ನು ಹೊರಗೆಡಹಿ ಪ್ರೋತ್ಸಾಹ ನೀಡಿ ಇನ್ನೊಂದು ತಾಲೂಕು ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ ಕಳಿಸಿದಾಗ ಆ ಮಗುವಿನ ಜೀವನ ಹಸನ್ಮುಖ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಘನ ಸರ್ಕಾರ ಹಮ್ಮಿಕೊಂಡಿದೆ. ಅದರಂತೆ ನಾವೆಲ್ಲರೂ ಕಾರ್ಯೋನ್ಮುಖರಾಗಿ ನಮ್ಮೆಲ್ಲ ಗುಮ್ಕಲ್ ಕ್ಲಸ್ಟರ್ ಎಲ್ಲ ಶಿಕ್ಷಕ ಮಿತ್ರರು, CRP ಮಿತ್ರರು, ಎಲ್ಲ ಮುಖ್ಯ ಶಿಕ್ಷಕರು, ಎಲ್ಲ ಹಿರಿಯರು, ಪಂಚಾಯಿತಿಯವರು, ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳು, ಯುವಕರು, ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಹಕಾರ ಇದೆ. ಬಹಳ ಸಂತೋಷ ಆಯಿತು. ಇವತ್ತು ಬಹಳ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿಕೊಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳ ಉಳಿವಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಮಕ್ಕಳ ಚೇತನ ಶಕ್ತಿ ವೃದ್ಧಿ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಹೀಗೆ ಮುಂದುವರೆದು ಮಕ್ಕಳು ನಕ್ಕು ನಲಿದಾಡಲಿ, ಅವರ ಪ್ರತಿಭೆಯನ್ನು ಹೊರಗಡೆಯು ಅವರ ಜೀವನ ಹಸನ್ಮುಖ ಮಾಡಿಕೊಳ್ಳಿ, ಅವರು ಜೀವನದಲ್ಲಿ ಒಳ್ಳೆಯ ಮೇಲ್ಮಟ್ಟಕ್ಕೆ IAS, IPS ಆಗಿರ್ಬೋದು, ಅಥವಾ ಒಳ್ಳೆ ಕ್ರಿಕೆಟ್ಗಾರ ಆಗಿರ್ಬೋದು, ನಾಟಕಗಾರ ಆಗಿರ್ಬೋದು, ಚಲನಚಿತ್ರದಲ್ಲಿ ಭಾಗವಹಿಸಬಹುದು. ಈ ರೀತಿ ಅನೇಕ ವಿಷಯಗಳಿಗೆ ನಾಂದಿ ಆಡಲಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟದ ಎಲ್ಲ ಶಿಕ್ಷಕ ಮಿತ್ರರಿಗೂ, ಮತ್ತೆ ಊರಿನ ಹಿರಿಯರಿಗೂ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರುಗಳಿಗೂ, ಮತ್ತೆಲ್ಲ ಈ ಊರಿನ ಎಲ್ಲ ಯುವಕ ಮಿತ್ರರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಹೊಂದಿಸ್ತಾ ನಾನು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. 2025-26ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಗುಮ್ಕಲ್ ಕ್ಲಸ್ಟರ್ನ ಎಲ್ಲ ಶಿಕ್ಷಕರುಗಳು, ಪುಟಾಣಿ ಮಕ್ಕಳು, ಪೋಷಕ ವರ್ಗದವರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸಹ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ಮಕ್ಕಳು ಅವರವರ ಚಟುವಟಿಕೆಗಳ ಕೊಠಡಿಗಳಿಗೆ ತೆರಳಿ ಅವರಲ್ಲಿರುವಂತಹ ಪ್ರತಿಭೆಯನ್ನ ಅನಾವರಣಗೊಳಿಸಬೇಕು. ಅದೇ ರೀತಿ ನಮ್ಮ ತೀರ್ಪುಗಾರರು ಅಷ್ಟೇ, ಯಾವ ಮಗುವಿನಲ್ಲಿ ನೈಜವಾದಂತಹ ಪ್ರತಿಭೆ ಇರುತ್ತೋ ಅವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ತೀರ್ಪುಗಾರರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಂತರ ಪುಟಾಣಿ ಮಕ್ಕಳು ಎಲ್ಲ ಕೊಠಡಿಗಳಿಗೆ
ಸಾವಧಾನದಿಂದ ಹೋಗ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಅಂಕಲ್ ಕ್ಲಸ್ಟರ್ನ ಎಲ್ಲ ಸಹೋದ್ಯೋಗಿ ಬಂಧುಗಳೇ ಹಾಗೂ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಪುಟಾಣಿ ಮಕ್ಕಳೇ ಹಾಗೂ ಬೇರೆ ಕ್ಲಸ್ಟರ್ಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ತೀರ್ಪುಗಾರ ಮಿತ್ರರೇ, ಯಾವ ಮಗುವಿನಲ್ಲಿ ಇರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಿ ಮಗುವಿನಲ್ಲಿ ಅಡಗಿರ್ತಕ್ಕಂಥ ಜ್ಞಾನವನ್ನು, ಕೌಶಲವನ್ನು, ಅವರಲ್ಲಿರ್ತಕ್ಕಂಥ ವಿವಿಧ ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಅವರ ಅಂಕಗಳ ಆಧಾರದ ಮೇಲೆ ನಿರ್ಧರಿಸಿ ಸ್ಪಷ್ಟವಾಗಿ ನಿಖರವಾಗಿರ್ತಕ್ಕಂಥ ತೀರ್ಪನ್ನು ನೀಡಬೇಕು. ಆ ತೀರ್ಪಿನಲ್ಲಿ ಅವರ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನ್ಯಾಯವಾಗಿರ್ತಕ್ಕಂಥ ತೀರ್ಪನ್ನು ನೀಡಬೇಕು, ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನು ನೀಡಬೇಕು ಎಂಬತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಮೊದಲಿಗೆ ಎಲ್ಲ ಸುದ್ದಿವಾಹಿನಿ ಸಂಸ್ಥೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸ್ತಾ 2025 ಮತ್ತು 26ನೇ ಸಾಲಿನಲ್ಲಿ ಏನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಗುಮ್ಮಕಲ್ ಕ್ಲಸ್ಟರ್ನ ಈ ಒಂದು ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಭಾಳಷ್ಟು ಅದ್ಧೂರಿಯಾಗಿ ಇವತ್ತು ನಮ್ಮ ಗುಮ್ಮಕಲ್ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು. ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ಇದೇ ಕ್ಲಸ್ಟರ್ನ CRPಗಳು ಮಿತ್ರರು ಸಹೋದರರು ಆದಂಥ ಮಂಜುನಾಥ್ ಸರ್ ಅವರು ಹಾಗೂ ನಿಕಟಪೂರ್ವ CRPಗಳಂಥ ಶಂಕರ್ ಸರ್ ಅವರು ಹಾಗೂ ಎಲ್ಲ ಈ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರ ಒಂದು ಸಹಕಾರದಿಂದ ಹಾಗೂ ಇಲಾಖೆಯ ಸಹಕಾರದಿಂದ ಬಹಳಷ್ಟು ಅಚ್ಚುಕಟ್ಟಾಗಿ ವಿವಿಧ ವೇಷಭೂಷಣಗಳಲ್ಲಿ ಇಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು ಬಹಳಷ್ಟು ಶ್ಲಾಘನೀಯವಾದಂಥ ವಿಚಾರವಾಗಿದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಪ್ರತಿಭಾ ಕಾರಂಜಿ ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿರುವಂತಹ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಇಲಾಖೆಯಿಂದ ಹಮ್ಮಿಕೊಂಡಿರುವಂತಹ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ತಮ್ಮಲ್ಲಿರುವಂತಹ ಸುಪ್ತ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಆ ನಿಟ್ಟಿನಲ್ಲಿ ಅವರಲ್ಲಿ ಅಡಗಿರುವಂತಹ ಒಂದು ಪ್ರತಿಭೆ ಅನಾವರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳಷ್ಟು ಸಂತೋಷಕರವಾದಂಥ ವಿಚಾರವಾಗಿದೆ. ಇಲ್ಲಿ ವಿವಿಧ ವೇಷಭೂಷಣಗಳಲ್ಲಿ ಛದ್ಮವೇಷಕ್ಕೆ ವಿವಿಧ ವೇಷಭೂಷಣಗಳಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಮತ್ತು ವೇದಿಕೆಯೂ ಅಷ್ಟೇ, ಕಾರ್ಯಕ್ರಮವೂ ಅಷ್ಟೇ, ವಿವಿಧ ಸ್ಪರ್ಧೆಗಳಲ್ಲಿರ್ತದೆ. ಆ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು. ಏನು ನಮ್ಮ ಪ್ರತಿಭಾ ಕಾರಂಜಿಗೆ ಇಂಟರ್ ಕ್ಲಸ್ಟರಲ್ಲಿ ಬೇರೆ ಕ್ಲಸ್ಟರಿಂದ ಆಗಮಿಸಿರುವಂಥ ಎಲ್ಲ ತೀರ್ಪುಗಾರರು ಕೂಡ ನಿಷ್ಪಕ್ಷಪಾತವಾಗಿ ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟು ಮುಂದೆ ನಡೆಯುವಂತಹ ಮುಂದಿನ ಹಂತವಾದಂಥ ತಾಲೂಕು ಹಂತಕ್ಕೆ ವಿದ್ಯಾರ್ಥಿಗಳನ್ನು ಕಳಿಸಿಕೊಟ್ಟಾಗ ಅವರಲ್ಲಿರುವಂತಹ ಪ್ರತಿಭೆ ನಾವು ಚಿವುಟಿ ಹಾಕೋದಂತೆ ಆಗಲ್ಲ. ಆ ನಿಟ್ಟಿನಲ್ಲಿ ತೀರ್ಪುಗಾರರ ಮೇಲೆ ವಿಶ್ವಾಸ ಇದೆ ಹಾಗೂ ಆಯೋಜಕರ ಮೇಲೆ ಕೂಡ ಇಲ್ಲಿ ವಿಶ್ವಾಸ ಇದೆ. ವಿದ್ಯಾರ್ಥಿಗಳಲ್ಲಿರುವಂತಹ ಸುಪ್ತ ಪ್ರತಿಭೆಯನ್ನು ಹೊರಹಾಕಿ ಮುಂದಿನ ಹಂತಕ್ಕೆ ಅವ್ರನ್ನ ಸಿದ್ಧತೆ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇವತ್ತು ಏನು ನಮ್ಮ ಗುಮ್ಮಕಲ್ ಕ್ಲಸ್ಟರಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಕಾರ್ಯಕ್ರಮ. ಎಲ್ಲಾನು ತಾಲೂಕಿನ ವಿವಿಧ ಭಾಗಗಳಲ್ಲಿ ವಿವಿಧ ಪಂಚಾಯಿತಿ ಮಟ್ಟಗಳಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ವಿವಿಧ ದಿನಾಂಕಗಳಲ್ಲಿ ಮುಂದಿನ ತಿಂಗಳಲ್ಲಿ ತಾಲೂಕು ಹಂತ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಕಳಿಸಿಕೊಡ್ಬೇಕು ಅಂತ ಆಯೋಜಕರಲ್ಲಿ ಹಾಗೂ ಈ ಕ್ಲಸ್ಟರ್ನ CRPಗಳಂತ ಶ್ರೀಯುತ ಮಂಜುನಾಥ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅಧಿಕೃತವಾಗಿ ಆಹ್ವಾನವನ್ನು ಕೊಟ್ಟಾಗ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಇಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಹಾಗೂ ಆಯೋಜಕರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ಈ ಎರಡು ನುಡಿಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ತೆ. ಗುಮ್ಮಕಲ್ ಕ್ಲಸ್ಟರ್ನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಡಿಸಿದ್ದಾರೆ. ಎಲ್ಲ ಮಕ್ಕಳು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ಶಿಕ್ಷಕರು ಸಹ ತುಂಬ ವಿಜೃಂಭಣೆಯಿಂದ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷವಾಗಿ ಎಲ್ಲರೂ ಮಕ್ಕಳು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆದ್ದರಿಂದ ಎಲ್ಲ ಮಕ್ಕಳು ಬಹಳ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೀನಿ. ನನ್ನ ಹೆಸರು ಅಫ್ಸರ್ ಪಾಷಾ ಅಂತ. ಈ ಒಂದು ಗುಮ್ಮಕಲ್ ಶಾಲೆಯಲ್ಲಿ ನಾನು ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ದಿನ ನಮ್ಮ ಶಾಲೆಯಲ್ಲಿ ಅದ್ಧೂರಿಯಾಗಿ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಈ ಒಂದು ಗುಮ್ಮಕಲ್ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು, ಅತಿಥಿ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಈಗ ತಾನೇ ಉದ್ಘಾಟನಾ ಸಮಾರಂಭ ಆಯಿತು. ಈಗ ನಮ್ಮ ಸ್ಪರ್ಧಾರ್ಥಿಗಳು ಅವರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮವಾದಂಥ ಒಂದು ಪ್ರದರ್ಶನ ನೀಡಿ ಪ್ರಶಸ್ತಿಗಳನ್ನು ಜಯಗಳಿಸಬೇಕು. ಅದೇ ರೀತಿ ನೋಡಿ, ನಾವು ತುಂಬ ಸಂತೋಷದಿಂದ ಎಲ್ಲರೂ ಒಟ್ಟುಗೂಡಿದ್ದೇವೆ. ಆದ್ದರಿಂದ ಎಲ್ಲ ಸ್ಪರ್ಧಾರ್ಥಿಗಳು ಉತ್ತಮವಾಗಿ ಪ್ರದರ್ಶನ ನೀಡಿ ಅವರ ಒಂದು ಪ್ರತಿಭೆಯನ್ನು ಗುರುತಿಸಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳು ಉತ್ತಮವಾಗಿ ಪ್ರದರ್ಶನ ನೀಡಬೇಕಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ ನಾಗರಾಜ್ ನಂಗಲಿ. ಈ ದಿನ ಗುಮ್ಮಕಲ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನಾನು ಒಬ್ಬ ತೀರ್ಪುಗಾರನಾಗಿ ಬಂದಿದ್ದೀನಿ.
ಇದು ತಾಲೂಕಿನ ಪ್ರಥಮ ಪ್ರತಿಭಾ ಕಾರಂಜಿ ಆಗ್ತಾ ಇದೆ ಈ ವರ್ಷದಲ್ಲಿ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗಾಗಿ ಬಂದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅತ್ಯಂತ ರಸವತ್ತಾದ ಮತ್ತು ಒಳ್ಳೆಯ ಹಿತವಚನಗಳೊಂದಿಗೆ ಕಾರ್ಯಕ್ರಮದ ಹೊಗಳಿಕೆಯ ಬಗ್ಗೆ ತಿಳಿಸಿರ್ತಾರೆ. ಕಾರಣ ಈ ಗುಮ್ಕಲ್ಲಿನ ನಾಗರಿಕರು, ಇಲ್ಲಿನ ಯುವಕ ತಂಡ ಮತ್ತು ಇಲ್ಲಿನ ಹಳೆಯ ವಿದ್ಯಾರ್ಥಿಗಳ ಒಂದು ಸಹಕಾರ ಮತ್ತು ಈ ಕಡೆಯ CRP ರವರ ಮಂಜುನಾಥರವರ ನೇತೃತ್ವ ಮತ್ತು ಶಾಲಾ ಸಿಬ್ಬಂದಿಯವರು ಎಲ್ಲ ಶಿಕ್ಷಕ ವರ್ಗದವರು ಅತ್ಯಂತ ಅಚ್ಚುಕಟ್ಟಾಗಿ ತುಂಬ ಸಂತೋಷವಾಗಿ ಈ ಒಂದು ವಾತಾವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಎಲ್ಲ ಶಿಕ್ಷಕರು ಸಹ ತಮ್ಮ ಮಕ್ಕಳನ್ನು ಅದ್ದೂರಿಯಾಗಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಎಲ್ಲ ಮಕ್ಕಳು ಸಿದ್ಧವಾಗಿ ಇಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗ ತಾನೇ ಉದ್ಘಾಟನೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈಗ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಪ್ರತಿಭೆಗೆ ಪುರಸ್ಕಾರ ನೀಡಿದ್ದಲ್ಲಿ ರಾಷ್ಟ್ರದ ಪ್ರಗತಿ ಸಾಧ್ಯವಿಲ್ಲ. ಕಾರಣ ಸರ್ವ ದೇಶಗಳಲ್ಲಿ ಈ ಪ್ರಪಂಚದಲ್ಲಿ ಭಾರತವೇ ಸರ್ವಶ್ರೇಷ್ಠ ಅಂತ ನಮಗೆಲ್ಲ ಗೊತ್ತು. ಇಲ್ಲಿ ಜ್ಞಾನಕ್ಕೆ, ವಿದ್ಯೆಗೆ, ಬುದ್ಧಿಗೆ ಕೊರತೆ ಇಲ್ಲ. ಅಂತ ಪವಿತ್ರ ಭಾರತ ದೇಶದ ಈ ಒಂದು ಪುಟಾಣಿ ಮಕ್ಕಳ ಒಂದು ಪ್ರತಿಭೆಯನ್ನು ಇಲ್ಲಿಂದ ನಾವು ಹುರಿದುಂಬಿಸಿ ಅವರನ್ನ ವೇದಿಕೆಗೆ ಆಹ್ವಾನಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟಲ್ಲಿ ಮುಂದಿನ ಭಾರತಕ್ಕೆ ಇವರು ರೂವಾರಿಗಳಾಗಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಉನ್ನತ ಶಿಖರಕ್ಕೆ ತೆಗೆದುಕೊಳ್ಳುವಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಆದುದರಿಂದ ಇಲ್ಲಿನ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಎಲ್ಲ ಸದಸ್ಯರಿಗೂ, ಶಿಕ್ಷಕರಿಗೂ ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಹಾಗೂ ಗುಮ್ಕಲ್ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರಿಗೆಲ್ಲ ಸಹ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಈ ವರ್ಷದ ತಾಲೂಕಿನ ಎಲ್ಲಾ ಕಾರ್ಯಕ್ರಮಗಳು ಸಹ ಇದೇ ತರ ನಡೆಯಬೇಕಂತ ನನ್ನ ಮನದಾಳದಿಂದ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೀಡಿಯಾ ಮುಖಾಂತರ ಎಲ್ಲ ಪ್ರಚಾರ ಮಾಡೋಕ್ಕೆ ಅನುವು ಮಾಡಿಕೊಟ್ಟಂತಹ ಜನಸುದ್ದಿ, ಜನರಿಂದ ಜನರಿಗಾಗಿ ಈ ವಿಡಿಯೋ ಬಂದಿದೆ. ಇದಕ್ಕೆ ಎಲ್ಲರೂ ಸಹ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಆದಷ್ಟು ಬೇಗ ಇದನ್ನು ಸಪೋರ್ಟ್ ಮಾಡಿ ಇವಾಗ ಬೆನ್ನೆಲುಬು ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಸರ್. ಇದೊಂದು ಡಿಜಿಟಲ್ ಮೀಡಿಯಾ ಆಗಿರುತ್ತೆ. ದಯವಿಟ್ಟು ನಿಮಗೆ ಏನೇ ಮಾಹಿತಿ ಕೊಡಬೇಕಾದ್ರೂ ಇಲ್ಲ ಬೇರೆ ಕಾರ್ಯಕ್ರಮ ಇದ್ದಾಗ ಇವರಿಗೆ ಮಾಹಿತಿ ಕೊಡಿ, ಆದಷ್ಟು ಬಂದು ನಿಮಗೆ ಸಪೋರ್ಟ್ ಕೊಡ್ತಾರೆ. ಇದಕ್ಕೆ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜನಸುದ್ದಿ, ಜನರಿಂದ ಜನರಿಗಾಗಿ ಈ ಮೀಡಿಯಾ ಮುಖಾಂತರ ನಿಮ್ಮ ಊರಲ್ಲಾಗಿರ್ಬೋದು ಇಲ್ಲಾಂದರೆ ಎಲ್ಲೇ ಆಗಿರ್ಬೋದು ಯಾವುದೇ ಕಾರ್ಯಕ್ರಮವೂ ಸಹ ಇವ್ರಿಗೆ ಫೋನ್ ಮಾಡಿದಾಗ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ ನಂಬರು. ಆ ನಂಬರ್ಗೆ ಕರೆ ಮಾಡಿದ ತಕ್ಷಣ ಅವ್ರು ಬಂದು ನಿಮ್ಮನ್ನು ಯಾವುದೇ ಕಾರ್ಯಕ್ರಮದ ಸಹ ಸುಸೂತ್ರವಾಗಿ ನಡೆಸ್ಕೊಳ್ಳೋಕ್ಕೆ, ಪ್ರಚಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದಕ್ಕೆ ಆದಷ್ಟು ಬೇಗ ಕಾಲ್ ಮಾಡಿ ಏನೇ ಸಮಸ್ಯೆ ಇದ್ರೂ ಸಹ ಇವ್ರಿಗೆ ತಿಳಿಸಿ. ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು ಅದಕ್ಕೆ ಕರೆ ಕೊಟ್ಟಾಗ ಅವ್ರು ಬಂದು ನಿಮ್ಮ ಕರೆಗೆ ಆಹ್ವಾನ ತಗ್ಗಿಸಿ ಆ ಸಮಸ್ಯೆಯನ್ನು ಬಗೆಹರಿಸೋ ರೀತಿಯಲ್ಲಿ ಅವರು ಸಹ ಒಂದು ಅಳಿಲು ಸೇವೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಮೀಡಿಯಾ ಮುಖಾಂತರ ಕೇಳ್ಕೊತಾ ಇದ್ದೀನಿ.